ಹಾಸನ ನಗರಸಭೆ ಮಣಚನಹಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ಆದರೆ ಈ ಒಂದು ಏನು ಮಣಚನಹಳ್ಳಿ ಗ್ರಾಮದ ಒಂದು ಜಾಗದಲ್ಲಿ ಹಾಸನ ನಗರಸಭೆ ಪೌರ ಕಾರ್ಮಿಕರಿಗೆ ಸುಮಾರು 41 ಮನೆಗಳನ್ನು ಮನೆಯನ್ನು ಕಟ್ಟಿರುವಂಥದ್ದು. ಆದರೆ ಪೌರ ಕಾರ್ಮಿಕರಿಗೆ ಇಲ್ಲಿ ವಾಸ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿಲ್ಲ. ನೋಡ್ಬೋದು, ನಾನೀಗ ಆ ಸ್ಥಳದಲ್ಲಿ ಇರುವಂಥದ್ದು. ಸುಮಾರು 8 ವರ್ಷಗಳು ಕಳೆದರೂ ಕೂಡ ಇಲ್ಲಿ ಮನೆ ನಿರ್ಮಾಣ ಆದರೂ ಅವೆಲ್ಲ ಪಾಳು ಬಿದ್ದಂಥ ಪರಿಸ್ಥಿತಿಯಲ್ಲಿದೆ. ಲಕ್ಷಾಂತರ ರೂಪಾಯಿ ಹಣ ಇದಕ್ಕೆ ವ್ಯಯ ಆಗಿದೆ. ಜೊತೆಗೆ ಇನ್ನೇನು ನಮಗೆ ಒಂದು ವಾಸ ಮಾಡಲಿಕ್ಕೆ ಒಂದು ಗೂಡು ಸಿಕ್ಕುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಪೌರ ಕಾರ್ಮಿಕರಿದ್ದಾರೆ. ಆದರೆ ಇಲ್ಲಿ ತನಕಲೂ ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಬಾಕಿ ಹಣವನ್ನು ಬಿಡುಗಡೆ ಅಂದರೆ ಗುತ್ತಿಗೆದಾರರಿಗೆ ಹಣವನ್ನು ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಈ ಮನೆಗಳು ಹೀಗೆ ಇವರ ಕೈ ಸೇರದೆ ಉಳಿದಿರುವಂಥದ್ದು. ಜೊತೆಗೆ ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳಕ್ಕೆ ನಮ್ಮ ಪೌರ ಕಾರ್ಮಿಕರಿಬ್ಬರು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಸಮಸ್ಯೆ ಏನು ಅಂತ ನಾವೀಗ ಕೇಳೋಣ. ಸರ್ ಹೇಳಿ, ಎಲ್ಲರಿಗೂ ಇಷ್ಟೊಂದು ಅಚ್ಚುಕಟ್ಟಾದ ಮನೆ ಕಟ್ಟಿದ್ದಾರೆ, ಆದರೆ ನಿಮಗೆ ವಾಸ ಮಾಡುವಂಥ ಅವಕಾಶ ದಿನ ಬಂದಿಲ್ಲ, ಏನು ಸಮಸ್ಯೆ ಏನು ಅಂತ? ಸರ್, ಸಮಸ್ಯೆ ಬಂದು ಏನು ಹಿಂದೆ ಸ್ಥಳೀಯ ಶಾಸಕರಾದಂಥ HS ಪ್ರಕಾಶ್ ಮತ್ತು ನಗರಸಭಾ ಅಧ್ಯಕ್ಷರಾಗಿದ್ದಂಥ ಅನಿಲ್ ಕುಮಾರ್ ಅವರು ಏನು ಒಂದು ಸರ್ಕಾರದ ಆದೇಶಾನ್ವಯ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಿಸಿಕೊಡ್ಬೇಕು ಅಂತ ಏನು ಒಂದು ಆದೇಶ ಬಂದಿತ್ತು, ಆ ಆದೇಶದಂತೆ ನನ್ನ ಪೌರ ಕಾರ್ಮಿಕರುಗಳಿಗೆ ಗೃಹಭಾಗ್ಯ ಯೋಜನೆಯಲ್ಲಿ ಮನೆ ನಿರ್ಮಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಧ್ಯಾಯ ಮಾಡಿಕೊಂಡು ಈ ಮಣಚನಹಳ್ಳಿ ಸರ್ವೆ ಜಾಗನ ಪರ್ಚೇಸ್ ಮಾಡ್ಕೊಂಡು, ಅಂದರೆ ಹಣ ಕೊಟ್ಟು ಜಾಗನ ತಗೊಂಡು ನಮ್ಮ 41 ಮನೆಯನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ರು. ಅದೇ ರೀತಿ ನಮ್ಮ ಏನು ಕಂಟ್ರಾಕ್ಟರ್ದಾರ ವಿನಯ್ ಗೌಡ ಅಂತ ಇದ್ದಾರೆ, ಅವರಿಗೆ ಕಂಟ್ರಾಕ್ಟರ್ನ ಮನೆ ಕಟ್ಕೊಡೋದಕ್ಕೆ ಅವರಿಗೆ ಅನುಮತಿ ಕೊಟ್ಟವು. ಆ ಅನುಮತಿ ಪ್ರಕಾರ 6,500 ಸರ್ಕಾರದಿಂದ, ಮತ್ತು ನಾವು ಹೆಚ್ಚುವರಿಯಾಗಿ 1 ಲಕ್ಷ, ಮತ್ತು ಕೇಂದ್ರ ಸರ್ಕಾರದಿಂದ 6.5 ಲಕ್ಷ ಸರ್ಕಾರದ್ದು, ನಾವು ಹೆಚ್ಚುವರಿಯಾಗಿ 1 ಲಕ್ಷ ಮನೆ ಕ್ಲೀನಾಗಿ ಕೊಟ್ಕೊಡ್ಬೇಕು, ಪಿಲ್ಲರ್ ಹಾಕಿ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಮಾನ ತಗೊಂಡಾಗ ಆಯಿತು ಅಂತ ಒಪ್ಕೊಂಡು 19-20ನೇ ಸಾಲಿನಲ್ಲಿ ಮನೆಗಳನ್ನ ನಿರ್ಮಿಸೋದಕ್ಕೆ ಕೈ ಹಾಕಿದ್ರು. ಆಗ ಸ್ವಲ್ಪ ಕಾಲರಾ ಅನ್ನೋದು ಉಟ್ಕೊಂತು, ಅದಾದ ಕರೋನಾ ಅನ್ನೋ ಒಂದು ಕಾಯಿಲೆ, ಬೃಹತ್ತಾದಂಥ ಒಂದು ಕಾಯಿಲೆ ಉಟ್ಕೊಂತು. ಅದಾದ ನಂತರ ಕೆಲಸ ನಿಂತ್ಕೊಂತು. ಅದಾದಮೇಲೆ ಭಾರಿ ಮಳೆ ಬಂದಂಥ ಕಾರಣದಲ್ಲಿ ಇಲ್ಲಿ ಯಾವ ವಾಹನಗಳು ತಿರುಗಾಡಲಿಕ್ಕಾಗ್ತಾ ಇರಲಿಲ್ಲ. ಅದು ಒಂದು ವರ್ಷ ನಿಂತ್ಕೊಂತು. ಒಟ್ಟಾರೆಯಾಗಿ 3 ವರ್ಷ ತಡ ಆಯಿತು. ಇನ್ನು ಆ 3 ವರ್ಷದ ನಂತರ 2001-2ನಲ್ಲಿ ಕೆಲಸ ಪ್ರಾರಂಭ ಆಗಿತ್ತು. ಈ 41 ಮನೆ, ಈ 18 ಮನೆ ಒಂದು ಹಂತಕ್ಕೆ ಬಂದಿದೆ. ಇನ್ನು ಮಿಕ್ಕಿದ ಮನೆನ ಅರ್ಧಂಬರ್ಧಮಾಗಿ ಉಳಿದಿದೆ. ಅದನ್ನು ನಾವು ಕಂಟ್ರಾಕ್ಟರ್ದಾರ ಹತ್ರ ಕೇಳಿದರೆ ನನಗೆ ಸುಮಾರು 48 ಲಕ್ಷ ರೂಪಾಯಿ ಬಾಕಿ ಹಣ ಬರಬೇಕು, ಮತ್ತು ಏನು ನೀವೆಲ್ಲ ಒಪ್ಕೊಂಡಿದ್ರಿ 1 ಲಕ್ಷ ಕೊಡಬೇಕು ಅಂತ, ಆ 1 ಲಕ್ಷ ರೂಪಾಯಿ ದುಡ್ಡು ಬಂದಿಲ್ಲ ನಮಗೆ. ಒಟ್ಟಾರೆ 48 ಲಕ್ಷ ದುಡ್ಡು ಬಂದರೆ ನಾನು ಈಗಲೇ ಏನು ಇನ್ನೊಂದು 1 ತಿಂಗಳು 2 ತಿಂಗಳ ಹೊತ್ತಿಗೆ ನಾನು ಪೂರ್ತಿ 41 ಮನೆನ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಸ್ಥಳೀಯಕ್ಕೆ ಬಂದಾಗ ನಾವು ಕಂಟ್ರಾಕ್ಟರ್ಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ನಾನು ದುಡ್ಡು ಬರೋವರೆಗೂ ಯಾವ ಮನೆಯೂ ಕೈ ಹಾಕಲ್ಲ, ನಾನು ಯಾವ ಮನೆಯೂ ಫಿನಿಷ್ ಮಾಡಲ್ಲ, ಮುಂದಕ್ಕೆ ನಾನು ಮಾಡ್ಕೊಡೋಕ್ಕಾಗಲ್ಲ. 18 ಮನೆ ಏನು 7.5 ಲಕ್ಷ ಕೊಟ್ಟಿದ್ದಾರೆ ಅಂಥ ಮನೆನ ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡಿದ್ರು. ಹಾಗಾಗಿ ನಾವು ಏನಿವತ್ತು ಈ ಒಂದು ಕೊಂಪೆಯಾಗಿ ಉಳಿದಿರೋಂಥ 41 ಮನೆನ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಏನು 41 ಮನೆ ಪೌರ ಕಾರ್ಮಿಕರ ಆಶೆ ಆಗಿದೆ, ಇನ್ನೇನು ಇವತ್ತು ನಾಳೆ ನಮಗೆ ಕೊಡ್ಬೋದು, ನಾವು ಅಲ್ಲಿ ಹೋಗ್ಬಿಟ್ಟು ಜೀವನ ಮಾಡ್ಬೋದು, ಏನು 8,000-9,000 ಬಾಡಿಗೆ ಕಟ್ತಾಯಿದ್ದೀವಿ, ಆ ಬಾಡಿಗೆ ಹಣದಲ್ಲಿ ಮಕ್ಕಳನ್ನ ಓದ್ಸೋಕ್ಕಾದ್ರೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಕಾಪಕ್ಷಿಗಳಂತಂಗೆ ಕಾಯ್ಕೊಂಡಿರೋವಂಥ ಒಂದು ಇದಾಗಿದೆ. ಅದರಿಂದ ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಮೀಟಿಂಗ್ನಲ್ಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತಾರೆ. ಏನಾಯಿತು ಪೌರ ಕಾರ್ಮಿಕರ ಮನೆಗಳದ್ದು ಏನು ಮಾಪ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಹಂಗಾಗಿ ಕೂಡ ಏನು ನಮ್ಮ ಜಿಲ್ಲಾಧಿಕಾರಿಗಳು 9,75,000 ರೂಪಾಯಿನ ಪ್ರತಿ 41 ಮನೆ ಫಲಾನುಭವಿಗಳ ಅಕೌಂಟಿಗೆ ಹಾಕಿದ್ರು. ಆದರೂ ಕೂಡ ಆ ಪೌರ ಕಾರ್ಮಿಕರು ಏನು ಕಂಟ್ರಾಕ್ಟರ್ದಾರ ಇದ್ದಾನೆ ಅವನಿಗೆ ತಂದು ಕೊಟ್ಟಿಲ್ಲ. ಅದರಿಂದ ದಯಮಾಡಿ ನಾನು ಪೌರ ಕಾರ್ಮಿಕರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈಗ ನೀವು ಕೂಡ ಹಣ ಕೊಡಬೇಕು, ಅದು ನೀವುಗಳು ಕೂಡ ಕೊಟ್ಟಿಲ್ಲ. ಹೌದು. ಈಗ ನಮ್ಮದು ಒಂದು 3 ಮನೆಯವರು ಏನು ಮಾಡ್ಕೊಂಡು 3-4 ಮನೆ ಏನು ಮಾಡ್ಕೊಂಡಿದ್ದಾರೆ, ಏನು ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡಬೇಕಾಯ್ತು. ಆ 1 ಲಕ್ಷ ರೂಪಾಯಿನ ನಾವೇ ಬರ್ಸ್ಕೊಂಡು ನಮ್ಮ ಮನೆನ ಕ್ಲೀನಾಗಿ ನಾವು ಕಟ್ಕೊಳ್ತೀವಿ ಅಂತ ಹೇಳಿದಾಗ, ಆಯ್ತರಪ್ಪ ನಂದೇನು ಅದ್ರೊಳಗೆ ಅಭ್ಯಂತರ ಇಲ್ಲ ಅಂತ ಅಂದ್ಬಿಟ್ಟು ಕಂಟ್ರಾಕ್ಟರ್ ತಿಳಿಸಿದಾಗ ನಾವು ಅಂತಿಮವಾಗಿ ನಿಮಗೀಗ ಮನೆ ಇದು ಬೇಕು, ನಿಮ್ಗೆ ಬಿಟ್ಕೊಡ್ಬೇಕು ಅನ್ನೋ. ಹೌದು. ನಮಗೆ ಯಾಕೆ ಅಂತಂದರೆ 8 ವರ್ಷದಿಂದ ನಾವು ಕಾಯ್ಕೊಂಡಿರೋವಂಥದ್ದು. ನಮಗೆ ಮನೆ ಇಲ್ಲ, ಕೆಲವರಿಗೆ ಮನೆ ಇದ್ದಾವೆ, ಅದ್ರ ಬಾಡಿಗೆ ಮನೆ. ಎಲ್ಲರೂ ಇವತ್ತು 90% ಬಾಡಿಗೆ ಮನೇಲಿದ್ದಾರೆ. ನಿಮ್ಮ ಪರಿಸ್ಥಿತಿ ಹೆಂಗಿದೆ ಸರ್? ಭಾರಿ ಹದಗೆಟ್ಟೋಗಿದೆ ಸರ್. ಇಲ್ಲಿ
ಇಲ್ಲಿ ನೋಡಿ ಸರ್, ತಾವೇ ನೋಡಿದ್ರಾ, ಇಲ್ಲಿ ಬರೀ ಇಲ್ಲಿ 8 ವರ್ಷದಿಂದ ಮನೆ ಕಟ್ಕೊಂಡು ಬರ್ತಲೇ ಇದ್ದಾರೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡ್ತಿದ್ದಾವೆ. ಬಾಗಿಲು ಕಿತ್ಕೊಂಡು ಹೋಗಿದ್ದಾರೆ, ಕಿಟಕಿಗಳು ಕಿತ್ಕೊಂಡು ಹೋಗಿದ್ದಾರೆ. ಈ ಮೊನ್ನೆ ಅಧ್ಯಕ್ಷರು ನಿಮಗೆ ಏನಪ್ಪ, ನಿಮಗೆ ಮುಂದಿನ ತಿಂಗಳು ಏಪ್ರಿಲ್ 14ನೇ ತಾರೀಕಿಗೆ ನಿಮಗೆ 20 ಮನೆಗಳಿಗೆ ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸರ್. ಮುಂದೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಡಿ ಸಿ ಅವರು ಹಂಗೆ ಅಂತಾರೆ, ಕಮಿಷನರು ಹಂಗೆ ಅಂತಾರೆ. ಮುಂದಿನ ತಿಂಗಳು ನೋಡಬೇಕು ಸರ್ ನಮಗೆ. ಓಕೆ, ನೋಡ್ಬೋದು ಲೋಕೇಶ್ ಮತ್ತು ಪರಶುರಾಮ್ ಇಬ್ಬರು ಕೂಡ ಪೌರ ಕಾರ್ಮಿಕರು. ಅವರು ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಅವರು ಮಾತನಾಡಿದ್ದಾರೆ. ಆದಷ್ಟು ಬೇಗ ಈ ರೀತಿ ಒಂದು ಏನು ವ್ಯಯ ಆಗಿ ಹಣ ಇರ್ಬೋದು ಅಥವಾ ಇಲ್ಲಿನ ಬಳಸಿರುವ ಸಂಪನ್ಮೂಲಗಳಾಗಿರ್ಬೋದು ಎಲ್ಲ ಹಾಳಾಗ್ತಾ ಇರುವಂಥದ್ದು, ಇದು ಆದಷ್ಟು ಬೇಗ ಇವರಿಗೆ ಸಿಗಲಿ ಮತ್ತು ಇವರಿಗೆ ಒಂದು ಉತ್ತಮವಾದ ಮನೆಯಲ್ಲಿ ವಾಸ ಮಾಡುವಂಥ ಸೌಭಾಗ್ಯ. ಯಾಕೆಂದರೆ ಇಡೀ ನಗರವನ್ನು ಸ್ವಚ್ಛಗೊಳಿಸ್ತಾರೆ. ನಮ್ಮ ಎಲ್ಲ ಒಂದು ನಗರ ಸ್ವಚ್ಛ ಆಗಿರಬೇಕು, ಎಲ್ಲ ಮೂಲಭೂತ ಸೌಕರ್ಯ ಸರಿಯಾಗಿರಬೇಕು ಅಂದರೆ ಅದಕ್ಕೆ ಪೌರ ಕಾರ್ಮಿಕರು ಕಾರಣ. ಹೀಗಾಗಿ ಅವರಿಗೂ ಕೂಡ ಮನೆ ಸಿಗಬೇಕು ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಒತ್ತಾಯ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ನಗರಸಭೆ ಮಣಚನಹಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ಆದರೆ ಈ ಒಂದು ಏನು ಮಣಚನಹಳ್ಳಿ ಗ್ರಾಮದ ಒಂದು ಜಾಗದಲ್ಲಿ ಹಾಸನ ನಗರಸಭೆ ಪೌರ ಕಾರ್ಮಿಕರಿಗೆ ಸುಮಾರು 41 ಮನೆಗಳನ್ನು ಮನೆಯನ್ನು ಕಟ್ಟಿರುವಂಥದ್ದು. ಆದರೆ ಪೌರ ಕಾರ್ಮಿಕರಿಗೆ ಇಲ್ಲಿ ವಾಸ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿಲ್ಲ. ನೋಡ್ಬೋದು, ನಾನೀಗ ಆ ಸ್ಥಳದಲ್ಲಿ ಇರುವಂಥದ್ದು. ಸುಮಾರು 8 ವರ್ಷಗಳು ಕಳೆದರೂ ಕೂಡ ಇಲ್ಲಿ ಮನೆ ನಿರ್ಮಾಣ ಆದರೂ ಅವೆಲ್ಲ ಪಾಳು ಬಿದ್ದಂಥ ಪರಿಸ್ಥಿತಿಯಲ್ಲಿದೆ. ಲಕ್ಷಾಂತರ ರೂಪಾಯಿ ಹಣ ಇದಕ್ಕೆ ವ್ಯಯ ಆಗಿದೆ. ಜೊತೆಗೆ ಇನ್ನೇನು ನಮಗೆ ಒಂದು ವಾಸ ಮಾಡಲಿಕ್ಕೆ ಒಂದು ಗೂಡು ಸಿಕ್ಕುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಪೌರ ಕಾರ್ಮಿಕರಿದ್ದಾರೆ. ಆದರೆ ಇಲ್ಲಿ ತನಕಲೂ ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಬಾಕಿ ಹಣವನ್ನು ಬಿಡುಗಡೆ, ಅಂದರೆ ಗುತ್ತಿಗೆದಾರರಿಗೆ ಹಣವನ್ನು ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಈ ಮನೆಗಳು ಹೀಗೆ ಇವರ ಕೈ ಸೇರದೆ ಉಳಿದಿರುವಂಥದ್ದು. ಜೊತೆಗೆ ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳಕ್ಕೆ ನಮ್ಮ ಪೌರ ಕಾರ್ಮಿಕರಿಬ್ಬರು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಸಮಸ್ಯೆ ಏನು ಅಂತ ನಾವೀಗ ಕೇಳೋಣ. ಸರ್ ಹೇಳಿ, ಎಲ್ಲರಿಗೂ ಇಷ್ಟೊಂದು ಅಚ್ಚುಕಟ್ಟಾದ ಮನೆ ಕಟ್ಟಿದ್ದಾರೆ, ಆದರೆ ನಿಮಗೆ ವಾಸ ಮಾಡುವಂಥ ಅವಕಾಶ ದಿನ ಬಂದಿಲ್ಲ, ಏನು ಸಮಸ್ಯೆ ಏನು ಅಂತ? ಸರ್, ಸಮಸ್ಯೆ ಬಂದು ಏನು ಹಿಂದೆ ಸ್ಥಳೀಯ ಶಾಸಕರಾದಂಥ HS ಪ್ರಕಾಶ್ ಮತ್ತು ನಗರಸಭಾ ಅಧ್ಯಕ್ಷರಾಗಿದ್ದಂಥ ಅನಿಲ್ ಕುಮಾರ್ ಅವರು ಏನು ಒಂದು ಸರ್ಕಾರದ ಆದೇಶಾನ್ವಯ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಿಸಿಕೊಡ್ಬೇಕು ಅಂತಂತ ಏನು ಒಂದು ಆದೇಶ ಬಂದಿತ್ತು, ಆ ಆದೇಶದಂತೆ ನನ್ನ ಪೌರ ಕಾರ್ಮಿಕರುಗಳಿಗೆ ಗೃಹಭಾಗ್ಯ ಯೋಜನೆಯಲ್ಲಿ ಮನೆ ನಿರ್ಮಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಧ್ಯಾಯ ಮಾಡಿಕೊಂಡು ಈ ಮಣಚನಹಳ್ಳಿ ಸರ್ವೆ ಜಾಗನ ಪರ್ಚೇಸ್ ಮಾಡ್ಕೊಂಡು, ಅಂದರೆ ಹಣ ಕೊಟ್ಟು ಜಾಗನ ತಗೊಂಡು ನಮ್ಮ 41 ಮನೆಯನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ರು. ಅದೇ ರೀತಿ ನಮ್ಮ ಏನು ಕಂಟ್ರಾಕ್ಟ್ದಾರ ವಿನಯ್ ಗೌಡ ಅಂತ ಇದ್ದಾರೆ, ಅವರಿಗೆ ಕಂಟ್ರಾಕ್ಟನ್ನು ಮನೆ ಕಟ್ಕೊಡೋದಕ್ಕೆ ಅವರಿಗೆ ಅನುಮತಿ ಕೊಟ್ಟವು. ಆ ಅನುಮತಿ ಪ್ರಕಾರ 6,500 ಸರ್ಕಾರದಿಂದ, ಮತ್ತು ನಾವು ಹೆಚ್ಚುವರಿಯಾಗಿ 1 ಲಕ್ಷ, ಮತ್ತು ಕೇಂದ್ರ ಸರ್ಕಾರದಿಂದ 6.5 ಲಕ್ಷ ಸರ್ಕಾರದ್ದು, ನಾವು ಹೆಚ್ಚುವರಿಯಾಗಿ 1 ಲಕ್ಷ ಮನೆ ಕ್ಲೀನಾಗಿ ಕೊಟ್ಕೊಡ್ಬೇಕು, ಪಿಲ್ಲರ್ ಹಾಕಿ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಮಾನ ತಗೊಂಡಾಗ ಆಯಿತು ಅಂತ ಒಪ್ಕೊಂಡು 19-20ನೇ ಸಾಲಿನಲ್ಲಿ ಮನೆಗಳನ್ನ ನಿರ್ಮಿಸೋದಕ್ಕೆ ಕೈ ಹಾಕಿದ್ರು. ಆಗ ಸ್ವಲ್ಪ ಕಾಲರಾ ಅನ್ನೋದು ಉಟ್ಕೊಂತು, ಅದಾದ ಕರೋನಾ ಅನ್ನೋ ಒಂದು ಕಾಯಿಲೆ, ಅದು ಬೃಹತ್ತಾದಂಥ ಒಂದು ಕಾಯಿಲೆ ಉಟ್ಕೊಂತು. ಅದಾದ ನಂತರ ಕೆಲಸ ನಿಂತ್ಕೊಂತು. ಅದಾದಮೇಲೆ ಭಾರಿ ಮಳೆ ಬಂದಂಥ ಕಾರಣದಲ್ಲಿ ಇಲ್ಲಿ ಯಾವ ವಾಹನಗಳು ತಿರುಗಾಡಲಿಕ್ಕಾಗ್ತಾ ಇರಲಿಲ್ಲ. ಅದು ಒಂದು ವರ್ಷ ನಿಂತ್ಕೊಂತು. ಒಟ್ಟಾರೆಯಾಗಿ 3 ವರ್ಷ ತಡ ಆಯಿತು. ಇನ್ನು ಆ 3 ವರ್ಷದ ನಂತರ 2001-2ನಲ್ಲಿ ಕೆಲಸ ಪ್ರಾರಂಭ ಆಗಿತ್ತು. ಈ 41 ಮನೆ, ಈ 18 ಮನೆ ಒಂದು ಹಂತಕ್ಕೆ ಬಂದಿದೆ. ಇನ್ನು ಮಿಕ್ಕಿದ ಮನೆನ ಅರ್ಧಂಬರ್ಧಮಾಗಿ ಉಳಿದಿದೆ. ಅದನ್ನು ನಾವು ಕಂಟ್ರಾಕ್ಟ್ದಾರ ಹತ್ರ ಕೇಳಿದರೆ ನನಗೆ ಸುಮಾರು 48 ಲಕ್ಷ ರೂಪಾಯಿ ಬಾಕಿ ಹಣ ಬರಬೇಕು, ಮತ್ತು ಏನು ನೀವೆಲ್ಲ ಒಪ್ಕೊಂಡಿದ್ರಿ 1 ಲಕ್ಷ ಕೊಡಬೇಕು ಅಂತ, ಆ 1 ಲಕ್ಷ ರೂಪಾಯಿ ದುಡ್ಡು ಬಂದಿಲ್ಲ ನಮಗೆ. ಒಟ್ಟಾರೆ 48 ಲಕ್ಷ ದುಡ್ಡು ಬಂದರೆ ನಾನು ಈಗಲೇ ಏನು ಇನ್ನೊಂದು 1 ತಿಂಗಳು 2 ತಿಂಗಳ ಹೊತ್ತಿಗೆ ನಾನು ಪೂರ್ತಿ 41 ಮನೆನ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಸ್ಥಳೀಯಕ್ಕೆ ಬಂದಾಗ ನಾವು ಕಂಟ್ರಾಕ್ಟ್ದಾರ್ಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ನಾನು ದುಡ್ಡು ಬರೋವರೆಗೂ ಯಾವ ಮನೆಯೂ ಕೈ ಹಾಕಲ್ಲ, ನಾನು ಯಾವ ಮನೆಯೂ ಫಿನಿಷ್ ಮಾಡಲ್ಲ, ಮುಂದಕ್ಕೆ ನಾನು ಮಾಡ್ಕೊಡೋಕ್ಕಾಗಲ್ಲ. 18 ಮನೆ ಏನು 7.5 ಲಕ್ಷ ಕೊಟ್ಟಿದ್ದಾರೆ ಅಂಥ ಮನೆನ ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡಿದ್ರು. ಹಾಗಾಗಿ ನಾವು ಏನಿವತ್ತು ಈ ಒಂದು ಕೊಂಪೆಯಾಗಿ ಉಳಿದಿರೋಂಥ 41 ಮನೆನ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಏನು 41 ಮನೆ ಪೌರ ಕಾರ್ಮಿಕರ ಆಶೆ ಆಗಿದೆ, ಇನ್ನೇನು ಇವತ್ತು ನಾಳೆ ನಮಗೆ ಕೊಡ್ಬೋದು, ನಾವು ಅಲ್ಲಿ ಹೋಗ್ಬಿಟ್ಟು ಜೀವನ ಮಾಡ್ಬೋದು, ಏನು 8,000-9,000 ಬಾಡಿಗೆ ಕಟ್ತಾಯಿದ್ದೀವಿ, ಆ ಬಾಡಿಗೆ ಹಣದಲ್ಲಿ ಮಕ್ಕಳನ್ನ ಓದ್ಸೋಕ್ಕಾದ್ರೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಕಾಪಕ್ಷಿಗಳಂತಂಗೆ ಕಾಯ್ಕೊಂಡಿರೋವಂಥ ಒಂದು ಇದಾಗಿದೆ. ಅದರಿಂದ ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಮೀಟಿಂಗ್ನಲ್ಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತಾರೆ.
ಈ ಏನಾಯಿತು ಪೌರ ಕಾರ್ಮಿಕರ ಮನೆಗಳದ್ದು ಏನು ಮಾಪ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಹಂಗಾಗಿ ಕೂಡ ಏನು ನಮ್ಮ ಜಿಲ್ಲಾಧಿಕಾರಿಗಳು 9,75,000 ರೂಪಾಯಿನ ಪ್ರತಿ 41 ಮನೆ ಫಲಾನುಭವಿಗಳ ಅಕೌಂಟಿಗೆ ಹಾಕಿದ್ರು. ಆದರೂ ಕೂಡ ಆ ಪೌರ ಕಾರ್ಮಿಕರು ಏನು ಕಂಟ್ರಾಕ್ಟ್ದಾರ ಇದ್ದಾನೆ ಅವನಿಗೆ ತಂದು ಕೊಟ್ಟಿಲ್ಲ. ಅದರಿಂದ ದಯಮಾಡಿ ನಾನು ಪೌರ ಕಾರ್ಮಿಕರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈಗ ನೀವು ಕೂಡ ಹಣ ಕೊಡಬೇಕು, ಅದು ನೀವುಗಳು ಕೂಡ ಕೊಟ್ಟಿಲ್ಲ. ಹೌದು. ಈಗ ನಮ್ಮದು ಒಂದು 3 ಮನೆಯವರು ಏನು ಮಾಡ್ಕೊಂಡು 3-4 ಮನೆ ಏನು ಮಾಡ್ಕೊಂಡಿದ್ದಾರೆ, ಏನು ಅವರಿಗೆ 1 ಲಕ್ಷ ರೂಪಾಯಿ ಕೊಡಬೇಕಾಯ್ತು. ಆ 1 ಲಕ್ಷ ರೂಪಾಯಿನ ನಾವೇ ಬರ್ಸ್ಕೊಂಡು ನಮ್ಮ ಮನೆನ ಕ್ಲೀನಾಗಿ ನಾವು ಕಟ್ಕೊಳ್ತೀವಿ ಅಂತ ಹೇಳಿದಾಗ, ಆಯ್ತರಪ್ಪ ನಂದೇನು ಅದ್ರೊಳಗೆ ಅಭ್ಯಂತರ ಇಲ್ಲ ಅಂತ ಅಂದ್ಬಿಟ್ಟು ಕಂಟ್ರಾಕ್ಟ್ದಾರ ತಿಳಿಸಿದಾಗ ನಾವು ಅಂತಿಮವಾಗಿ ನಿಮಗೀಗ ಮನೆಯದು ಬೇಕು, ನಿಮ್ಗೆ ಬಿಟ್ಕೊಡ್ಬೇಕು ಅನ್ನೋ. ಹೌದು. ನಮಗೆ ಯಾಕೆ ಅಂತಂದರೆ 8 ವರ್ಷದಿಂದ ನಾವು ಕಾಯ್ಕೊಂಡಿರೋವಂಥದ್ದು. ನಮಗೆ ಮನೆ ಇಲ್ಲ, ಕೆಲವರಿಗೆ ಮನೆ ಇದ್ದಾವೆ, ಅದ್ರ ಬಾಡಿಗೆ ಮನೆ. ಎಲ್ಲರೂ ಇವತ್ತು 90% ಬಾಡಿಗೆ ಮನೇಲಿದ್ದಾರೆ. ಓಕೆ, ಇಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಸರ್? ಭಾರಿ ಹದಗೆಟ್ಟೋಗಿದೆ ಸರ್. ಇಲ್ಲಿ ನೋಡಿ ಸರ್, ತಾವೇ ನೋಡಿದ್ರಾ, ಇಲ್ಲಿ ಬರೀ ಇಲ್ಲಿ 8 ವರ್ಷದಿಂದ ಮನೆ ಕಟ್ಕೊಂಡು ಬರ್ತಲೇ ಇದ್ದಾರೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡ್ತಿದ್ದಾವೆ. ಬಾಗಿಲು ಕಿತ್ಕೊಂಡು ಹೋಗಿದ್ದಾರೆ, ಕಿಟಕಿಗಳು ಕಿತ್ಕೊಂಡು ಹೋಗಿದ್ದಾರೆ. ಈ ಮೊನ್ನೆ ಅಧ್ಯಕ್ಷರು ನಿಮಗೆ ಏನಪ್ಪ, ನಿಮಗೆ ಮುಂದಿನ ತಿಂಗಳು ಏಪ್ರಿಲ್ 14ನೇ ತಾರೀಕಿಗೆ ನಿಮಗೆ 20 ಮನೆಗಳಿಗೆ ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸರ್. ಮುಂದೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಡಿ ಸಿ ಅವರು ಹಂಗೆ ಅಂತಾರೆ, ಕಮಿಷನರು ಹಂಗೆ ಅಂತಾರೆ. ಮುಂದಿನ ತಿಂಗಳು ನೋಡಬೇಕು ಸರ್ ನಿಮಗೆ. ಓಕೆ, ನೋಡ್ಬೋದು ಲೋಕೇಶ್ ಮತ್ತು ಪರಶುರಾಮ್ ಇಬ್ಬರು ಕೂಡ ಪೌರ ಕಾರ್ಮಿಕರು. ಅವರು ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಅವರು ಮಾತನಾಡಿದ್ದಾರೆ. ಆದಷ್ಟು ಬೇಗ ಈ ರೀತಿ ಒಂದು ಏನು ವ್ಯಯ ಆಗಿ ಹಣ ಇರ್ಬೋದು ಅಥವಾ ಇಲ್ಲಿನ ಬಳಸಿರುವ ಸಂಪನ್ಮೂಲಗಳಾಗಿರ್ಬೋದು ಎಲ್ಲ ಹಾಳಾಗ್ತಾ ಇರುವಂಥದ್ದು, ಇದು ಆದಷ್ಟು ಬೇಗ ಇವರಿಗೆ ಸಿಗಲಿ ಮತ್ತು ಇವರಿಗೆ ಒಂದು ಉತ್ತಮವಾದ ಮನೆಯಲ್ಲಿ ವಾಸ ಮಾಡುವಂಥ ಸೌಭಾಗ್ಯ. ಯಾಕೆಂದರೆ ಇಡೀ ನಗರವನ್ನು ಸ್ವಚ್ಛಗೊಳಿಸ್ತಾರೆ. ನಮ್ಮ ಎಲ್ಲ ಒಂದು ನಗರ ಸ್ವಚ್ಛ ಆಗಿರಬೇಕು, ಎಲ್ಲ ಮೂಲಭೂತ ಸೌಕರ್ಯ ಸರಿಯಾಗಿರಬೇಕು ಅಂದರೆ ಅದಕ್ಕೆ ಪೌರ ಕಾರ್ಮಿಕರು ಕಾರಣ. ಹೀಗಾಗಿ ಅವರಿಗೂ ಕೂಡ ಮನೆ ಸಿಗಬೇಕು ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಒತ್ತಾಯ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.